ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕ್ಕಾಗಿದ್ದವರು. ರಾಷ್ಟ್ರ ಕಾರ್ಯವೇ ಜೀವನ ಕಾರ್ಯ ಎಂದು ಸ್ವೀಕರಿಸಿ ಜೀವನ ಪೂರ್ತಿ ಅದನ್ನೊಂದು ವ್ರತದಂತೆ ಪಾಲಿಸಿದವರು. ಅಂದ್ರೆ ಅವರು ಬದುಕಿದ್ದು 52 ವರ್ಷ, ಅದರಲ್ಲಿ 26 ವರ್ಷ ಅವರು ಸಂಘದ ಪ್ರಚಾರಕರಾಗಿದ್ದರು. ನಾನು ಸ್ಲೀಪರ್ ಕ್ಲಾಸ್ ಟಿಕೆಟ್ ತಗೊಂಡಿರುವನು, ಆದರೆ ಮಧ್ಯ ಈ ಸ್ಟೇಷನ್ ಇಂದ ಈ ಸ್ಟೇಷನ್ ವರೆಗೆ ಸುಮಾರು 1 ಗಂಟೆ ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಪ್ರಯಾಣ ಮಾಡಿದ್ದೇನೆ. ಅದಕ್ಕೆ ಹೆಚ್ಚುವರಿ ಎಷ್ಟು ಹಣ ನಾನು ಕಟ್ಟಬೇಕಾಗಿದೆ. ಆ ಟಿಟಿ ಅವಕ್ಕಾಗಿ ಬಿಟ್ಟ. ಅವರ ಆಸ್ತಿ ಅಂದ್ರೇನು? ಆ ಬ್ಯಾಗು, ಅವರ 2 ಜೊತೆ ಬಟ್ಟೆ, ದಿನಬಳಕೆಯ ಒಂದಷ್ಟು ವಸ್ತುಗಳು, ಅದನ್ನು ಬಿಟ್ಟರೆ ಒಂದಷ್ಟು ಪುಸ್ತಕ. ನಮಗೆಲ್ಲ ಗೊತ್ತಿರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಅವರೊಮ್ಮೆ ದೀನ್ ದಯಾಳ್ ಅವರ ಬಗ್ಗೆ ಹೇಳ್ತಾ ಇದ್ರು. ನಮ್ಮನ್ನು MP ಮಾಡಿದ್ರು ಅವ್ರು MP ಆಗ್ಲಿಲ್ಲ, ಅವ್ರು MP ಮೇಕರ್ ಆದ್ರು, ಅಂದ್ರೆ ಕಿಂಗ್ ಮೇಕರ್ ಆದ್ರು. ದೀನ್ ದಯಾಳ್ ಅವರು ಕಾಲವಾಗಿ 56 ವರ್ಷಗಳಾಗಿವೆ. ಆದರೂ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. ಈ ಕಾರ್ಯಕ್ರಮದ ಉದ್ದೇಶ ಆದರೂ ಏನು? ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕ್ಕಾಗಿದ್ದವರು. ರಾಷ್ಟ್ರ ಕಾರ್ಯವೇ ಜೀವನ ಕಾರ್ಯ ಎಂದು ಸ್ವೀಕರಿಸಿ ಜೀವನ ಪೂರ್ತಿ ಅದನ್ನೊಂದು ವ್ರತದಂತೆ ಪಾಲಿಸಿದವರು. ಒಬ್ಬ ಸ್ವಯಂ ಸೇವಕನಾಗಿ, ಒಬ್ಬ ಪ್ರಚಾರಕನಾಗಿ, ಒಬ್ಬ ರಾಜನೀತಿ ಕ್ಷೇತ್ರದ ಕಾರ್ಯಕರ್ತನಾಗಿ ಉಜ್ವಲ ಮೇಲ್ಪಂಕ್ತಿಯನ್ನು ಮೆರೆದವರು. ಭಾರತಕ್ಕೊಂದು ರಾಜಕೀಯ ದರ್ಶನ ಶಾಸ್ತ್ರವನ್ನು ಕೊಟ್ಟವರು. ಇಂತಹ ಒಂದು ಮೇರು ವ್ಯಕ್ತಿತ್ವ, ಒಂದು ಸಮರ್ಪಿತ ಬದುಕು, ಅದರ ವೈಶಿಷ್ಟ್ಯಗಳು ಇವತ್ತಿನ ಪೀಳಿಗೆಯ ಯುವ ಮನಸ್ಸುಗಳಿಗೆ ಆಗಬೇಕು. ಆ ಮೂಲಕ ಆ ವಿಶಿಷ್ಟ ವಾರಸಿಕೆಯನ್ನು ಅವರು ಮುಂದುವರಿಸಿಕೊಂಡು ಹೋಗಬೇಕು ಎನ್ನುವುದೇ ಈ ಕಾರ್ಯಕ್ರಮದ ಅಂತರಾರ್ಥ ಅಂತ ನಾನು ಭಾವಿಸಿದ್ದೇನೆ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಬದುಕಿದ್ದು ಕೇವಲ 52 ವರ್ಷ. ಬಾಲ್ಯದಿಂದಲೇ ಕಷ್ಟಗಳ ಪರಂಪರೆಯನ್ನು ಅವರು ಎದುರಿಸಬೇಕಾಯಿತು. 2.5 ವರ್ಷದ ವಯಸ್ಸಿನಲ್ಲಿ ತಮ್ಮ ತಂದೆಯನ್ನು ಕಳ್ಕೊಂಡ್ರು. ಅವರ ತಾಯಿ ವಿಧವೆ ತಾಯಿ, ದಿಕ್ಕು ತೋಚದೆ ತನ್ನ 2 ಮಕ್ಕಳನ್ನು, 2.5 ವರ್ಷದ ದೀನದಯಾಳ, ಇನ್ನು 6 ತಿಂಗಳಿನ ಕೈಗೂಸು ಶಿವದಯಾಳ, ಇಬ್ಬರನ್ನ ಎತ್ಕೊಂಡು ಕರ್ಕೊಂಡು ತನ್ನ ಅಣ್ಣನ ಮನೆಗೆ, ಅಂದರೆ ದೀನ್ ದಯಾಳ್ ಅವರ ಸೋದರ ಮಾವನ ಮನೆಗೆ ಬಂದರು. ದೀನ್ ದಯಾಳ್ ಅವರು 7ನೇ ವರ್ಷದ ವಯಸ್ಸಿನಲ್ಲಿದ್ದಾಗ ಇನ್ನೊಂದು ವಜ್ರಾಘಾತ, ತಮ್ಮ ತಾಯಿಯನ್ನು ಕಳ್ಕೊಂಡ್ರು. ಅವರು ಮುಂದಿನ 3-4 ವರ್ಷದಲ್ಲೇ ತನ್ನ ತಮ್ಮನನ್ನು ಕಳ್ಕೊಂಡ್ರು. ಕಾಯಿಲೆಗೆ ತುತ್ತಾಗಿ ತಮ್ಮ ಪ್ರಾಣ ಬಿಟ್ಟ. ಅಂದ್ರೆ ವಂಶದ ಏಕಮಾತ್ರ ಕುಡಿಯಾಗಿ, ದೀಪವಾಗಿ ಅವರು ಬದುಕುಳಿದಿದ್ರು. ಸೋದರ ಮಾವನ ಆರೈಕೆಯಲ್ಲಿ ಬೆಳೆದರು. ತಮ್ಮ ಪ್ರಾಥಮಿಕ ಶಿಕ್ಷಣ, ಇಂಟರ್ ಶಿಕ್ಷಣ ರಾಜಸ್ಥಾನದ ಸೀಕರ್ ಮತ್ತು ಪಿಲಾನಿಯಲ್ಲಿ ಮುಗಿಸಿ ಪದವಿ ಶಿಕ್ಷಣಕ್ಕೋಸ್ಕರ ಕಾನ್ಪುರಕ್ಕೆ ಬಂದರು. ಕಾನ್ಪುರದಲ್ಲಿ ಅವರಿಗೆ ಸಂಘದ ಪರಿಚಯ ಆಯಿತು. ನೋಡಿ, ಸಂಘದೊಂದು ವೈಶಿಷ್ಟ್ಯ ಇದೆ. ಸಂಘ ಪ್ರಾರಂಭದಿಂದಲೂ ಇದೊಂದು ಸ್ವಾವಲಂಬಿ ಸಂಘಟನೆ. ಇದು ಸಂಘ ನಡೆಸಲಿಕ್ಕೆ ಆರ್ಥಿಕ ಬಲ ಬೇಕು. ಡಾಕ್ಟರ್ ಜಿ ಅವರು ಗುರುದಕ್ಷಿಣೆ ಪದ್ಧತಿಯನ್ನು ತಂದರು. ಸ್ವಯಂ ಸೇವಕರಿಗೆ ಕೊಡಬೇಕು, ಬೇರೆ ಯಾರ ಮುಂದೆ ಕೈಯೊಡ್ಡುವಂಥ ಪರಿಸ್ಥಿತಿ ಬರಬಾರದು. ಸ್ವಯಂ ಸೇವಕರೇ ಕೊಡಬೇಕು. ಸಂಘದ ಕೆಲಸ ಬೆಳೆಸಬೇಕು. ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಬೇಕು, ಮುಟ್ಟಬೇಕು. ನಾವು ಸ್ವಯಂ ಸೇವಕರೇ ಮಾಡಬೇಕು. ನಾಗ್ಪುರದಿಂದ ಭಾವರಾವ್ ದೇವರಸ್ ಲಕ್ನೋಗೆ ಹೋದರು. ಭಯ್ಯಾಜಿ ದಾಣೆ ಕಾಶಿಗೆ ಹೋದರು. ರಾಜಭಾವ್ ಪಾತುರ್ಕರ್ ರಾವಲ್ಪಿಂಡಿಗೆ ಹೋದರು. ಬಾಬಾ ಕಲ್ಯಾಣಿ ಅವರು ಲಾಹೋರ್ಗೆ ಹೋದರು. ಅಂದರೆ ಸ್ವಯಂ ಸೇವಕರೇ ಸಂಘದ ಕೆಲಸವನ್ನು ಬೆಳೆಸಿದರು. ಆ ರೀತಿ ಲಕ್ನೋಗೆ ಬಂದಂಥ ಭಾವರಾವ್ ದೇವರಸ್ ಅವರು 1938ನೇ ಇಸ್ವಿನಲ್ಲಿ ಕಾನ್ಪುರಕ್ಕೆ ಬಂದು ಸಂಕ್ರಾಂತಿಯ ದಿನ ಸಂಘದ ಶಾಖೆಯನ್ನು ಪ್ರಾರಂಭ ಮಾಡಿದರು. ದೀನ್ ದಯಾಳ್ ಅವರಿಗೆ ಸಂಘದ ಸಂಪರ್ಕ ಬಂದಿದ್ದ ಅಲ್ಲೇನೆ. 1938ನೇ ಇಸ್ವಿನಲ್ಲಿ ಅದೇ ವರ್ಷ ಅವರು ಮೇನಲ್ಲಿ ನಾಗ್ಪುರದಲ್ಲಿ ನಡೀತಿರುವಂತಹ ಸಂಘ ಶಿಕ್ಷಾ ವರ್ಗಕ್ಕೆ ಬಂದರು. ಡಾಕ್ಟರ್ ಜಿ ಅವರ ನಿಕಟ ಸಹವಾಸ ಮತ್ತು ಮಾರ್ಗದರ್ಶನದ ಭಾಗ್ಯ ಅವರಿಗೆ ಸಿಕ್ತು. ಆ ಸಮಯದಲ್ಲಿ ಅವರ ಜೀವನದಲ್ಲಿ ಒಂದು ಸಂಕಲ್ಪ ಗಟ್ಟಿಯಾಗ್ತಾ ಬರ್ತಿತ್ತು. 42ನೇ ಇಸ್ವಿನಲ್ಲಿ ಅವರು ಬರೀ ಪದವಿ ಶಿಕ್ಷಣ ಮಾತ್ರ ಅಲ್ಲ, ಸ್ನಾತಕೋತ್ತರ ಪದವಿಯನ್ನೂ ಪೂರೈಸಿದರು. BA ಮುಗಿಸಿ MA ಪೂರ್ತಿಗೊಳಿಸಿದರು. ಕೆರಿಯರ್ ಅರಸಲಿಲ್ಲ, ಅಂದರೆ ಉದ್ಯೋಗಕ್ಕೆ ಹೋಗಲಿಲ್ಲ, ಸಂಪಾದನೆಯನ್ನು ಬಯಸಲಿಲ್ಲ. ಅವರು ಯೌವನದ ಸಹಜ ಸೆಳೆತ ಅದಕ್ಕೆ ಸಿಲುಕಲಿಲ್ಲ, ಮದುವೆ ಆಗಲಿಲ್ಲ, ಅವರು ಸಂಸಾರ ಕಟ್ಟಿಕೊಳ್ಳಿಲ್ಲ. ಸಂಘದ ಪ್ರಚಾರಕರಾದರು. ನನ್ನ ಜೀವನ ಇದು ಸಮಾಜಕ್ಕೆ ಮುಡಿಪು, ರಾಷ್ಟ್ರಕ್ಕೆ ಮುಡಿಪು ಎನ್ನುವ ವ್ರತ ತೊಟ್ಟು ಸಂಘದ ಪ್ರಚಾರಕರಾದರು. ಅಂದರೆ ಅವರು ಬದುಕಿದ್ದು 52 ವರ್ಷ, ಅದರಲ್ಲಿ 26 ವರ್ಷ ಅವರು ಸಂಘದ ಪ್ರಚಾರಕರಾಗಿದ್ದರು. ಮೊದಲನೇ 9 ವರ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲೇ ಅವರು ಪ್ರಚಾರಕ್ಕಾಗಿದ್ದರು. ಮುಂದಿನ 17 ವರ್ಷ ಅವರು ರಾಜನೀತಿ ಕ್ಷೇತ್ರದಲ್ಲಿ ಪ್ರಚಾರಕರಾಗಿ ಕೆಲಸ ಮಾಡಿದರು.
ಪ್ರಚಾರಕಂದ್ರೇನು ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. RSS ಕಾರ್ಯಕ್ಕೋಸ್ಕರ ಮನೆ ಬಿಟ್ಟು ಬಂದವನು ಪ್ರಚಾರಕ. ಸ್ವಂತದ ಸಂಪಾದನೆ ಇಲ್ಲ, ಸಂಸಾರ ತಾಪತ್ರೆ ಇಲ್ಲ, ಸಂಸಾರ ಇಲ್ಲ ಅವನಿಗೆ, ಜಗತ್ತೇ ಒಂದು ಕುಟುಂಬ ಅವನಿಗೆ. ಅವನು ಸಂಘದ ಆಸ್ತಿ, ಅವನು ಸಂಘ ಹೇಳಿದಲ್ಲಿ ಹೋಗಿ ಸಂಘದ ಕೆಲಸ ಮಾಡಬೇಕು. ಅವನಿಗೆ ಯಾವುದೇ ಆಯ್ಕೆ ಇಲ್ಲ, ಅವನಿಗೆ ಕಾರ್ಯಕ್ಷೇತ್ರದ ಆಯ್ಕೆ ಅವನಿಗಿಲ್ಲ, ಜವಾಬ್ದಾರಿಯ ಬೇಡಿಕೆನೂ ಅವನಿಗಿಲ್ಲ. ಪ್ರಚಾರಕ ಒಂದು ಸರಳ ಜೀವನ ನಡೆಸಬೇಕು, ಸನ್ಯಸ್ತ ಭಾವದಿಂದ ಕೆಲಸ ಮಾಡಬೇಕು. ಇದೊಂದು ಅಲಿಖಿತ ಪರಂಪರೆ. ಇದು ಸರಳ ಜೀವನ ನಡೆಸಬೇಕು. ಆದರೆ ದೀನ್ ದಯಾಳ್ಜಿಯವರು ಅವರ ನಿಲುವು ಬೇರೆ ರೀತಿಯಾಗಿತ್ತು. ಅದು ಅಷ್ಟೇ ಅಲ್ಲ, ಅವ್ರು ಹೇಳಿದ್ದು ಪ್ರಚಾರಕ ತಾನಾಗೇ ಬಡತನವನ್ನು ಅಪ್ಪಿಕೊಳ್ಳಬೇಕು. ಇದು ದೀನ್ ದಯಾಳ್ಜಿಯವರ ನಿಲುವಾಗಿತ್ತು. ತಾನಾಗೇ ಬಡತನವನ್ನು ಅಪ್ಪಿಕೊಳ್ಬೇಕು. ಬಡತನದಲ್ಲೇ ಬೆಳೆದಿದ್ರು ಅವರು. ಪ್ರಚಾರಕ್ಕಾಗಿದ್ದಾಗ ಅನೇಕ ವರ್ಷಗಳವರೆಗೆ ಅವರ ಹತ್ರ ಇದ್ದಿದ್ದು 2 ಜೊತೆ ಬಟ್ಟೆ, ಒಂದು ಜೊತೆ ಮೈ ಮೇಲೆ, ಒಂದು ಜೊತೆ ಬ್ಯಾಗ್ನಲ್ಲಿ. ಅವರ ಆಸ್ತಿ ಅಂದ್ರೇನು? ಆ ಬ್ಯಾಗು, ಅವರ 2 ಜೊತೆ ಬಟ್ಟೆ, ದಿನಬಳಕೆಯ ಒಂದಷ್ಟು ವಸ್ತುಗಳು, ಅದನ್ನು ಬಿಟ್ಟರೆ ಒಂದಷ್ಟು ಪುಸ್ತಕಗಳು. ಅದೇ ರೀತಿ ಬದುಕಿದ್ರು. ಜೀವನ ಅಂತ ಹೇಳಿದರೆ ಕೆಲವು ಮೌಲ್ಯಗಳು, ಕೆಲವು ನಂಬಿಕೆಗಳು, ಅದರ ಒಂದಿಷ್ಟೂ ರಾಜಿ ಇಲ್ಲ. ದೀನ್ ದಯಾಳ್ಜಿಯವರೊಮ್ಮೆ ರೈಲಲ್ಲಿ ಪ್ರಯಾಣ ಮಾಡ್ತಾ ಇದ್ರು, ಮುಂಬೈನಿಂದ ನಾಗ್ಪುರಕ್ಕೆ. ಕಾರ್ಯಕರ್ತರು ಕೆಲವರು ಜೊತೆಯಲ್ಲಿದ್ದರು. ಸ್ಲೀಪರ್ ಕ್ಲಾಸಲ್ಲಿ ದೀನ್ ದಯಾಳ್ಜಿಯವರಿದ್ದರು. ಆದರೆ ಮೊದಲನೇ ದರ್ಜೆನಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಸಂಘದ ಸರ್ಸಂಘಚಾಲಕರಾಗಿದ್ದಂಥ ಪರಂಪೂಜನ ಗುರೂಜಿಯವರು ಇದ್ದರು. ಅವ್ರ ಜೊತೆ ಏನೋ ಮಾತುಕತೆ ಮಾಡಬೇಕಂತ ಹೇಳೋ ಕಾರಣಕ್ಕೆ ದೀನ್ ದಯಾಳ್ಜಿಯವರು ಫಸ್ಟ್ ಕ್ಲಾಸ್ ಡಬ್ಬಿಗೆ ಹೋದರು. ಸುಮಾರು 1 ಗಂಟೆ ಗುರೂಜಿಯವ್ರ ಜೊತೆ ಮಾತುಕತೆ ನಡೆಸಿದರು. ವಾಪಸ್ ಬಂದರು. ತನ್ನ ಬೋಗಿಗೆ ಬರ್ತಾ ಇದ್ದಾಗೇನೆ TTಯನ್ನು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದರು. ಅಂದರೆ ರೈಲ್ವೆ ಟಿಕೆಟ್ ಪರೀಕ್ಷಕ, ಅವನನ್ನು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದರು. ಪಕ್ಕದಲ್ಲಿದ್ದವರೆಲ್ಲ ಅವರ ಚಡಪಟಿಕೆ ನೋಡಿದರು. ಏನಾಯ್ತು ಕೇಳಿದರು. ದೀನ್ ದಯಾಳ್ಜಿಯವರು ಟಿಟಿಯಲ್ಲಿ ಅಂತ ಹುಡುಕ್ತಾ ಇದ್ರು. ಅವರು ಸಿಕ್ಕಿದ TT. ಅವ್ರು ಹೇಳಿದರು, ದೀನ್ ದಯಾಳ್ಜಿಯವರು, ನಾನು ಸ್ಲೀಪರ್ ಕ್ಲಾಸ್ ಟಿಕೆಟ್ ತಗೊಂಡಿರುವವನು, ಆದರೆ ಮಧ್ಯ ಈ ಸ್ಟೇಷನಿಂದ ಈ ಸ್ಟೇಷನ್ವರೆಗೆ ಸುಮಾರು 1 ಗಂಟೆ ನಾನು ಫಸ್ಟ್ ಕ್ಲಾಸಲ್ಲಿ ಪ್ರಯಾಣ ಮಾಡಿದ್ದೀನಿ. ನಾನು ಅದಕ್ಕೆ ಹೆಚ್ಚುವರಿ ಎಷ್ಟು ಹಣ ನಾನು ಕಟ್ಟಬೇಕಾಗಿದೆ ಕೇಳಿದರು. ಎಂಥ ವ್ಯಕ್ತಿ ನೋಡಿ. ಆ TT ಅವಕ್ಕಾಗ್ಬಿಟ್ಟ. ಅವನಿಗೆ ಆಶ್ಚರ್ಯ ಆಯ್ತು. ಅವನಿಗೆ ತಾವಾಗೇ ಬಂದು ಕೇಳ್ತಿದ್ದಾರೆ. ಅವರು ಬಿಡಲಿಲ್ಲ ದೀನ್ ದಯಾಳ್ಜಿಯವರು. ಅವನು ಹೇಳ್ದ, ಇರ್ಲಿ ಬಿಡಿ ಅಂತ. ಬಿಡಲಿಲ್ಲ ಅವರು. ಕೊನೆಗೆ ಅವನು ಲೆಕ್ಕ ಹಾಕಿ ಇಂತಿಷ್ಟು ಅಂತ ಹೇಳ್ದ. ದೀನ್ ದಯಾಳ್ಜಿಯವರು ಕಟ್ಟಿದ್ರು. ರಶೀದಿ ಬೇಕಾ ಅಂತ ಕೇಳಿದ. ದೀನ್ ದಯಾಳ್ಜಿಯವರು ದುರುಗುಟ್ಟಿ ನೋಡಿದ್ರು. ತಕ್ಷಣ ರಶೀದಿ ಕೊಟ್ಬಿಟ್ಟ. ಇದು ದೀನ್ ದಯಾಳ್ಜಿಯವರ ರೀತಿ. ಇದು ಅಂದ್ರೆ ಯಾವುದ್ರ ಜೊತೆನೂ ರಾಜಿ ಮಾಡ್ಕೊಳ್ಬಾರದು. ಅವರೊಬ್ಬ ಆದರ್ಶ ಪ್ರಚಾರಕ ದೀನ್ ದಯಾಳ್ಜಿಯವರು. ಅಷ್ಟೇ ಅಲ್ಲ, ರಾಜನೀತಿ ಕ್ಷೇತ್ರದಲ್ಲೂ ಆದರ್ಶವನ್ನು ಮೆರೆದರು. ದೀನ್ ದಯಾಳ್ಜಿಯವರೆಂದೂ ಸ್ಥಾನಮಾನಗಳನ್ನು ಬಯಸಲಿಲ್ಲ. ನಾನು MP MLA ಆಗ್ಬೇಕಂತೂ ಆಸೆ ಪಡಲಿಲ್ಲ. ಅವರು ಅನೇಕ ಬಾರಿ ಅವ್ರ ಜೊತೆಲಿದ್ದವರು ಚುನಾವಣೆಗೆ ನಿಲ್ತಾ ಇದ್ರು, ಇವರು ನಿಲ್ತಿರ್ಲಿಲ್ಲ. ಜೊತೆಲಿದ್ದವರು ಕೆಲವರು MP ಆದರು. ನಮಗೆಲ್ಲ ಗೊತ್ತಿರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಅವರನ್ನೇ ದೀನ್ ದಯಾಳ್ಜಿಯವರ ಬಗ್ಗೆ ಹೇಳ್ತಾ ಇದ್ರು. ನಮ್ಮನ್ನು MP ಮಾಡಿದ್ರು ಅವರು. ಅವ್ರು MP ಆಗಲಿಲ್ಲ, ಅವರು MP ಮೇಕರ್ ಆದರು, ಅಂದ್ರೆ ಕಿಂಗ್ ಮೇಕರ್ ಆದರು ಅವರು. ಆದರೆ ಒಮ್ಮೆ ದೀನ್ ದಯಾಳ್ಜಿಯವರು ಚುನಾವಣೆಗೆ ನಿಂತರು. ಅವರಿಗೆ ಇಷ್ಟ ಇರಲಿಲ್ಲ, ಚುನಾವಣೆಯಲ್ಲಿ ನಿಲ್ಲುವುದು ಅವರಿಗೆ ಇಷ್ಟ ಇರಲಿಲ್ಲ. ಸಂಘಟನೆಯಿಂದ ಬಹಳ ಒತ್ತಡ ಬಂತು. ಕೊನೆಗೆ ಸೂಚನೆನೂ ಬಂತು. ನಿರ್ವಾಹ ಇಲ್ಲದೇನೆ ಅವರು ಚುನಾವಣೆಗೆ ನಿಂತರು. ಅವರು 1963ನೇ ಇಸ್ವಿನಲ್ಲಿ ಉತ್ತರ ಪ್ರದೇಶದ ಜೌನ್ಪುರ್ ಅಂತ ಹೇಳುವಂತ ಕ್ಷೇತ್ರದಲ್ಲಿ ಭಾರತೀಯ ಜನಸಂಘದ ಅಭ್ಯರ್ಥಿಯಾಗಿ ಅವರು ಚುನಾವಣೆಗೆ ನಿಂತರು. ಅದೊಂದು ಉಪಚುನಾವಣೆ. ಅದು ಎದುರಾಳಿ ಕಾಂಗ್ರೆಸ್ ಅಭ್ಯರ್ಥಿ, ಅವನೊಬ್ಬ ಠಾಕೂರ್ ಜಾತಿಗೆ ಸೇರಿದವನು. ಆ ಕ್ಷೇತ್ರದಲ್ಲಿ ಠಾಕೂರ್ ಮತ್ತು ಬ್ರಾಹ್ಮಣ ಮತದಾರರ ಸಂಖ್ಯೆ ಬಹಳ ಗಣನೀಯವಾಗಿತ್ತು. ಆ ಕಾಂಗ್ರೆಸ್ ಎದುರಾಳಿ ಜಾತಿಯ ಅಸ್ತ್ರವನ್ನು ಉಪಯೋಗಿಸಿ ಮತ ಪ್ರಚಾರ ಪ್ರಾರಂಭ ಮಾಡಿದೆ. ಹಾಗೆ ನಡ್ಕೊಂಡು ಬಂತು. ದೀನ್ ದಯಾಳ್ಜಿಯವರು ಬ್ರಾಹ್ಮಣರು, ಅವರು ಆ ರೀತಿಯನ್ನು ಮಾಡಲಿಲ್ಲ. ಅವರು ಆದರೆ ನಮ್ಮ ಕಾರ್ಯಕರ್ತರಿಗೆ ಅನಿಸ್ತು, ಎದುರಾಳಿ ಜಾತಿ ಎತ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾನೆ, ಮತ ಪ್ರಚಾರ ಮಾಡ್ತಾ ಇದ್ದಾನೆ, ನಾವು ಯಾಕೆ ಮಾಡಬಾರ್ದು. ದೀನ್ ದಯಾಳ್ಜಿಯವರ ಬಳಿ ಕಾರ್ಯಕರ್ತರು ಬಂದರು. ದೀನ್ ದಯಾಳ್ಜಿ, ನೀವೇನೋ ಜಾತಿ ರಾಜಕೀಯ ಮಾಡಬೇಡಿ, ನಮ್ಗೆ ಮಾತ್ರ ಅಡ್ಡಿ ಮಾಡಬೇಡಿ. ಅವನು ನೋಡಿ, ಅವನು ಜಾತಿ ಇಟ್ಕೊಂಡು ತಿರುಗಾಡ್ತಾ ಇದ್ದಾನೆ. ನಮ್ಮ ಸಿದ್ಧಾಂತ ಹೇಳಿದರೆ ಯಾರಿಗೆ ಅರ್ಥ ಆಗುತ್ತೆ? ಈ ಹಳ್ಳಿ ಜನರಿಗೆ. ಈ ಒಣ ಸಿದ್ಧಾಂತ ಬಿಟ್ಬಿಡಿ, ನಮಗೆ ನಮ್ಮ ಪಾಡಿಗೆ ಜಾತಿ ಇಟ್ಕೊಂಡು ಪ್ರಚಾರ ಮಾಡ್ಲಿಕ್ಕೆ ಬಿಟ್ಬಿಡಿ, ನೀವು ಸ್ವಲ್ಪ ಸುಮ್ಮನಿದ್ದು ಬಿಡಿ ಅಂತ ದೀನ್ ದಯಾಳ್ಜಿಯವರು ಕೆರಳಿ ಕೆಂಡಾಗ್ಬಿಟ್ರು. ಏನು ಹೇಳ್ತಿದ್ದೀರ ನೀವು? ಇಂಥ ಗೆಲುವು ಸೋಲಿಗಿಂತಲೂ ನನಗದು ಕೀಳದು, ಸೋಲಿಗಿಂತಲೂ ಕೀಳು.
ಸಿದ್ಧಾಂತಕ್ಕೆ ತಿಲಾಂಜಲಿಯನ್ನು ಕೊಟ್ಟು ಯಾವ ಕರ್ಮಕ್ಕೆ ನಾವು ಗೆಲ್ಬೇಕು? ನಾವು ಸುತರಾಮ್ ಸಾಧ್ಯ ಇಲ್ಲ. ನೀವೇನಾದರೂ ಒತ್ತಾಯ ಮಾಡಿದರೆ ಸ್ಪರ್ಧಾ ಕಣದಿಂದ ವಾಪಸ್ ಬರ್ತೀನಿ ಅಂತ ಹೇಳಿಬಿಟ್ರು. ಏಕ್ದಮ್ ಗಂಭೀರ ವಾತಾವರಣ ಆಯಿತು. ಆಮೇಲೆ ಅವರೇ ಶಾಂತವಾಗಿ ಹೇಳಿದರು, ನೋಡಿ ನಾವೆಲ್ಲ ಒಂದು ಧ್ಯೇಯಕ್ಕೋಸ್ಕರ ಕೆಲಸ ಮಾಡ್ತಾ ಇರೋರು, ನಾವು ಒಂದು ಧ್ಯೇಯಕ್ಕೋಸ್ಕರ ಕೆಲಸ ಮಾಡೋರು. ನಾವು ಒಂದು ರಾಜಕೀಯ ಪಕ್ಷದ ಜೀವನದಲ್ಲಿ ಒಂದು ಉಪಚುನಾವಣೆ ಅದೇನು ಮಹತ್ವದ್ದಲ್ಲ ಅದು. ಆದರೆ ನಾವೇನಾದರೂ ಜಾತೀಯತೆಯ ಭೂತಕ್ಕೆ ಆಶ್ರಯ ಕೊಟ್ಟರೆ ಭಾರತೀಯ ಜನಸಂಘ ಇನ್ನು ಕೆಲವೇ ದಿನದಲ್ಲಿ ಕಾಂಗ್ರೆಸ್ ಆಗುತ್ತೆ. ಇದರ ಯಾವುದೇ ಸಂಶಯ ಇಲ್ಲ ಅಂತ ಅವರು ಹೇಳಿದರು. ದೀನ್ ದಯಾಳ್ಜಿ ಅವರು ಈ ಘಟನೆಯನ್ನು ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂಥ ಯಾವುದೇ ಪಕ್ಷದ ಕಾರ್ಯಕರ್ತರಿರಲಿ 100 ಸಲ ಅದನ್ನು ಓದಬೇಕು. ಅವರು 100 ಸಲ. ಭಾರತದಲ್ಲೊಬ್ಬ ಪ್ರಶ್ನೆ ಕೇಳಿದ ದೀನ್ ದಯಾಳ್ಜಿ ಅವರಿಗೆ, ದೀನ್ ದಯಾಳ್ಜಿ, ನಿಮ್ಮ ಪಕ್ಷ ಅಲಿಪ್ತ ನೀತಿಯನ್ನ ಇಷ್ಟು ಟೀಕೆ ಮಾಡ್ಕೊಂಡು ಬಂದಿದೆ, ವಿದೇಶದಲ್ಲಿ ನೀವು ಅದನ್ನು ಸಮರ್ಥನೆ ಮಾಡಿದ್ರಲ್ಲ? ದೀನ್ ದಯಾಳ್ಜಿ ಅವರು ಕೊಟ್ಟ ಉತ್ತರ ನೋಡಿ, ಅದು ವಿದೇಶಿ ನೆಲ, ಆ ನೆಲದ ಮೇಲೆ ನಿಂತುಕೊಂಡು ನಾನು ನಮ್ಮ ದೇಶದ ಪ್ರಭುತ್ವವನ್ನು ಹೇಗೆ ಟೀಕೆ ಮಾಡಲಿ? ದೀನ್ ದಯಾಳ್ಜಿ ಅವರು ಅವರದು ಸರಳ ಜೀವನ, ಸಿಂಪಲ್ ಲಿವಿಂಗ್ ಅಂಡ್ ಹೈ ಥಿಂಕಿಂಗ್. ಭಾರತೀಯ ಜನಸಂಘದಲ್ಲಿ ವ್ಯಕ್ತಿ ಪೂಜೆಯ ಅನಿಷ್ಟ ಪದ್ಧತಿಯನ್ನು ಬೆಳಿಲಿಕ್ಕೆ ಅವರು ಬಿಡಲಿಲ್ಲ. ರಾಜಕೀಯ ಕ್ಷೇತ್ರದಲ್ಲೂ ಒಬ್ಬ ತಪಸ್ವಿಯಂತೆ ಸಂತನಂತೆ ಬದುಕಿದರು. ಸ್ವರ್ಗೀಯ ವಿ.ಎ. ಗೋಪಾಲ್ ಅವರು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದರು. ಯಾವ ಸಿದ್ಧಾಂತದ ಆಧಾರದ ಮೇಲೆ ಈ ದೇಶವನ್ನು ಕಟ್ಟಬೇಕು? ಕ್ಯಾಪಿಟಲಿಸಂ ಅಂಡ್ ಸೋಷಲಿಸಂ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಆ ಶೂನ್ಯವನ್ನು ತುಂಬಿದರು.